ನಾನು ನನ್ನ ಎಕ್ಸಾಮ್ ಅನ್ನ ಕನ್ನಡದಲ್ಲಿ ಬರಿಬಹುದಾ, ನನ್ನ ಮಾತೃಭಾಷೆಯಲ್ಲಿ ಬರೆಯೋದಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳ್ಕೊಂಡು ಕೆಲವರಿಗೆ ಡೌಟ್ ಇರುತ್ತೆ. ಹೌದು, ನಮ್ಮ ಕನ್ನಡ ಭಾಷೆಯಲ್ಲೂ ಸಹ ನಾವು ಎಕ್ಸಾಮ್ ಅನ್ನ ಬರಿಬಹುದು. ಅಪ್ಲಿಕೇಶನ್ ಹಾಕುವಂತ ಸಮಯದಲ್ಲಿ ನೀವು ಯಾವ ಭಾಷೆಗೆ ಆದ್ಯತೆಯನ್ನ ಕೊಡ್ತೀರಾ ಆ ಭಾಷೆಯಲ್ಲಿ ನೀವು ಎಕ್ಸಾಮ್ ಅನ್ನ ತಗೋಬಹುದು. ಓಕೆನಾ? ಸೊ ಈ ಡೌಟ್ ಇಲ್ಲಿ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಇನ್ನೊಂದೇನು ಅಂತ ಹೇಳಿದ್ರೆ ಏನು ಕರೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು. ಸೊ ಕರೆಕ್ಷನ್ ಮಾಡೋದಿಕ್ಕೆ ಸಾಧ್ಯ ಇದೆಯಾ, ಎಡಿಟ್ ಮಾಡೋದಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಸೊ ಅದಕ್ಕೋಸ್ಕರನೇ ಏನು ಕರೆಕ್ಷನ್ ವಿಂಡೋ ಅನ್ನುವಂಥದ್ದು ಮಾರ್ಚ್ 4 ಇಂದ ಏನು ಮಾರ್ಚ್ 13th ವರೆಗೆ ಏನು ಅವೈಲೇಬಲ್ ಇರತ್ತೆ. ಅಲ್ಲಿಯವರೆಗೂ ಈ ಎಡಿಟ್ ಮಾಡುವಂತ ಆಪ್ಷನ್ ನಿಮಗೆ ಅವೈಲೇಬಲ್ ಇಲ್ಲ. ನೀವು ಅದನ್ನ ಯಾವಾಗ ನಿಮಗೆ ಸಿಗತ್ತೆ ಅಂತ ಹೇಳಿದ್ರೆ ಒಂದು ಮಾರ್ಚ್ 4th ಇಂದ ಸ್ಟಾರ್ಟ್ ಆಗತ್ತೆ. ಮಾರ್ಚ್ 4ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ. ಮಾರ್ಚ್ 13ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟರೊಳಗೆ ನಿಮ್ದು ಏನಾದ್ರೂ ಕರೆಕ್ಷನ್ ಗಳಿದ್ರೆ ಮಾಡ್ಕೋಬಹುದು. ಓಕೆನಾ? ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಆದ್ರೆ ಗಮನದಲ್ಲಿ ಇಟ್ಕೊಳ್ಳಿ, ಇಲ್ಲಿ ಮೋಡಿಫಿಕೇಶನ್ ಆಫ್ ಅಪ್ಲಿಕೇಶನ್ ಎನ್ನುವಂತ ಒಂದು ಇನ್ಸ್ಟ್ರಕ್ಷನ್ ಅಲ್ಲಿ ಅವರು ತಿಳಿಸಿರುವ ಹಾಗೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ಪ್ರಕಾರ ಡೀಟೇಲ್ ಫಿಲ್ಡ್ ಇನ್ ಕ್ರಿಯೇಟ್ ಅನ್ ಅಕೌಂಟ್ ಫಾರ್ಮ್ including mobile number and email ID and chosen railway cannot be changed. ಓಕೆನಾ? ಅಂದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಇಮೇಲ್ ಇನ್ಕ್ಲೂಡಿಂಗ್ ನೀವು ಏನು ಕ್ರಿಯೇಟ್ ಅನ್ ಅಕೌಂಟ್ ಅಲ್ಲಿ ಏನ್ ಡೀಟೇಲ್ ಕೊಟ್ಟಿದ್ದೀರಲ್ಲ, ಇನ್ಕ್ಲೂಡಿಂಗ್ ನಿಮ್ಮ ಮೊಬೈಲ್ ನಂಬರ್ ಇರಬಹುದು ಮತ್ತೆ ಇಮೇಲ್ ID ಇರಬಹುದು, ಅದನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅದಾದ ನಂತರದಲ್ಲಿ ಹಾಗಾದ್ರೆ ನಾವು ಈಗ ಮಿಸ್ಟೇಕ್ ಮಾಡಿದೀವಿ, ಸೊ ನಮ್ಗೆ ಅದನ್ನ ಏನು ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಅಂತ ಹೇಳ್ಕೊಂಡು ಇನ್ನು ಮಾಡಿಫಿಕೇಶನ್ ಅಥವಾ ಕರೆಕ್ಷನ್ ಇನ್ನು ವಿಂಡೋ ಓಪನ್ ಮಾಡಿಲ್ಲ ಅಲ್ವಾ? ಸೊ ಅದು ಓಪನ್ ಆದ ನಂತರದಲ್ಲಿ ಏನೆಲ್ಲ ಒಂದು ಡೀಟೇಲ್ಸ್ ಗಳನ್ನ ಕರೆಕ್ಟ್ ಆಗಿ ಮಾಡೋದಕ್ಕೆ ಸಾಧ್ಯ ಅಂತ ಗೊತ್ತಾಗುತ್ತೆ. ಸೊ ಇನ್ಸ್ಟ್ರಕ್ಷನ್ ವೈಸ್ ಇವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಕ್ರಿಯೇಟ್ ಅನ್ ಅಕೌಂಟ್ ಅಲ್ಲಿ ಕೊಟ್ಟಿರುವಂತ ಯಾವುದೇ ಒಂದು ಡೀಟೇಲ್ ಅನ್ನ ನಾವು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ, ಮತ್ತೆ ಇನ್ನೊಂದು ಝೋನ್ ಸಹ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡೋಣ, ನಾವು ಇನ್ನು ಏನು ಅದು ಓಪನ್ ಆಗಿಲ್ಲ ಅಲ್ವಾ? ಸೊ ವಿಂಡೋ ಓಪನ್ ಆಗಿಲ್ಲ. ಸೊ ಓಪನ್ ಮಾಡಿದಾಗ ಕಾಯೋಣ. ಸೊ ಪ್ಯಾನಿಕ್ ಆಗೋದ್ ಬೇಡ. ಯಾರು ಮಿಸ್ಟೇಕ್ಸ್ ಇದ್ರಲ್ಲಿ ಮಾಡಿದ್ರೆ ಸೊ ಡೋಂಟ್ ಬಿ ಪ್ಯಾನಿಕ್. ಸೊ ಅಥವಾ ವರಿ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ. ಸೊ ವೇಟ್ ಮಾಡೋಣ, ಟೈಮ್ ಇದೆ, ವೇಟ್ ಮಾಡೋಣ. ಇನ್ನು ಏನು ಅಂತ ಹೇಳಿದ್ರೆ ಕೆಲವರು ಏನು ನೀವು ಫೋಟೋಸ್ ಗಳನ್ನ ಬಗ್ಗೆನೂ ಸಹ ಗಮನವನ್ನ ಕೊಡ್ಬೇಕು. ಸೊ ಇದರಲ್ಲಿ ಫೋಟೋ ಚೇಂಜ್ ಮಾಡ್ಬೋದು, ಸಿಗ್ನೇಚರ್ ಇದನ್ನ ಚೇಂಜ್ ಮಾಡ್ಬೋದು. ಸೊ ಇವುಗಳನ್ನೆಲ್ಲ ಚೇಂಜ್ ಮಾಡೋದಿಕ್ಕೆ ಸಾಧ್ಯ ಇದೆ. ಓಕೆನಾ? ನೀವು ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡ್ತಿರಲ್ಲ, ಸೊ ಅದ್ರ ಬಗ್ಗೆನೂ ನಿಮ್ಮ ಒಂದು ಗಮನ ಇಡ್ಬೇಕು. ಯಾಕಂದ್ರೆ ಫೋಟೋ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಅದು ಸಹ ರಿಜೆಕ್ಟ್ ಆಗುವಂತ ಸಾಧ್ಯತೆ ನಿಮಗೆ ಹೆಚ್ಚಿರತ್ತೆ. ನೋಡಿ ಯಾವ ರೀತಿ ಫೋಟೋಸ್ ಅನ್ನ ನೀವು ಇದನ್ನ ಇದ್ ಮಾಡ್ಬೇಕು ಅಂತ ಹೇಳ್ಕೊಂಡು ಇಲ್ಲಿ ಒಂದಿಷ್ಟು ಏನು ಇನ್ಸ್ಟ್ರಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ನಾನು ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಸೊ ನೋಡ್ಕೊಳ್ಳಿ ಯಾವ ರೀತಿ ಫೋಟೋವನ್ನ ಅಪ್ಲೋಡ್ ಮಾಡಬಾರ್ದು ಅಂತ ಹೇಳ್ಕೊಂಡು. ಅದಾದ ನಂತರದಲ್ಲಿ ನೋಡಿ ಯಾವ ರೀತಿ ಫೋಟೋ ಅಂತ ಹೇಳಿದ್ರೆ ವಿತ್ ಪ್ಲೇನ್ ವೈಟ್ ಬ್ಯಾಕ್ ಗ್ರೌಂಡ್ ಇರತ್ತಲ್ಲ, ವಿತ್ ಪ್ಲೇನ್ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತ ಒಂದು ಅಂದ್ರೆ 2 ತಿಂಗಳಿಗಿಂತ ಹಳೆಯದಾದಂತ ಫೋಟೋವನ್ನ ಅಪ್ಲೋಡ್ ಮಾಡ್ಬಿಡಿ. 2 ತಿಂಗಳ ನಂತರದಲ್ಲಿ ಓಕೆ ಪರವಾಗಿಲ್ಲ, ರೀಸೆಂಟ್ ಆಗಿರುವಂತ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿ. ಸೊ ಯಾಕೆ ಅಂತ ಹೇಳಿದ್ರೆ ಅದು ಇನ್ಸ್ಟ್ರಕ್ಷನ್ ಅಲ್ಲಿ ಕೊಟ್ಟಿರೋದ್ರಿಂದ ನಾವು ಅದನ್ನೇ ಇದ್ ಮಾಡ್ಬೇಕು. ಇಲ್ಲಿ ತುಂಬಾ ಕೊಟ್ಟಿದ್ದಾರೆ, ಏನು ಯಾವ ರೀತಿ ಬ್ಲಾಕ್ ಅಂಡ್ ವೈಟ್ ಫೋಟೋ ಇರಬಾರ್ದು, ಫೋಟೋ ಓಲ್ಡರ್ ದನ್ 2 months ಇರಬಾರ್ದು, ಫೋಟೋ ವೇರಿಂಗ್ cap, goggles, helmet, hat, dark glasses, photo which are disfigured, ಸ್ಮಾಲ್ ಸೈಜ್ ಫೋಟೋ ಇರ್ಬೋದು, ತುಂಬಾ ಇದೆ. ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ತುಂಬಾ ಇದೆ. ಇದ್ರಲ್ಲಿ ಏನು ಓದ್ತಾ ಹೋದ್ರೆ ಸೊ ಇಡೀ ವಿಡಿಯೋ ಅದೇ ಓದ್ತಾನೆ ಹೋಗ್ಬೇಕಾಗತ್ತೆ. ಸೊ ತುಂಬಾನೇ ಇದೆ. ಒಟ್ಟು ಯಾವ ಫೋಟೋನ ಹಾಕ್ಬೇಕು ಅಂತ ಹೇಳಿದ್ರೆ ಸೊ ಫಸ್ಟ್ ನೋಡಿ ವಿತ್ ಪ್ಲೇನ್ ವೈಟ್ ಬ್ಯಾಕ್ ಗ್ರೌಂಡ್. ನೆಕ್ಸ್ಟ್ 2 ತಿಂಗಳಿಗಿಂತ ಹಳೆಯದಾಗಿರದ ಒಂದು ಫೋಟೋವನ್ನ ಹಾಕಿರ್ಬೇಕು, ಆಗಿರದ. ಓಕೆನಾ? ಒಂದು ಇತ್ತೀಚೆಗೆ ತೆಗೆದಂತ ಒಂದು ನಿಮ್ಮ ಭಾವಚಿತ್ರವನ್ನ ಅಪ್ಲೋಡ್ ಮಾಡಿ. ಯಾವ ರೀತಿ ಮಾಡ್ಬೇಕು ಅದು ಸಹ ಎಲ್ಲ ಡೀಟೇಲ್ಸ್ ಗಳು ಇದೆ. ಸೊ ಆಲ್ರೆಡಿ ಏನಾದ್ರು ಫೋಟೋ ಹಾಕುವಂತ ಸಮಯದಲ್ಲಿ ಏನಾದ್ರು ತಪ್ಪಾಗಿದೆ ಅಥವಾ ಆ ಒಂದು ಡೀಟೇಲ್ ಗೆ ಅನುಗುಣವಾಗಿ ಹಾಕಿಲ್ಲ ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಏನು ನೀವು ಅದನ್ನ ಹಾಕಬಹುದು. ಸೊ ಏನು ಮಾಡಿಫಿಕೇಶನ್ ಏನು ವಿಂಡೋ ಓಪನ್ ಆಗತ್ತಲ್ಲ, ಸೊ ಅವಾಗ ಹಾಕೋದು ಅವಕಾಶ ಅನ್ನೋದು ಇದೆ. ನೆಕ್ಸ್ಟ್ ಇನ್ನು ಮೋಡಿಫಿಕೇಶನ್ ಫೀಸ್ ಅಂದ್ರೆ ಕರೆಕ್ಷನ್ ಗೆ ಏನಾದ್ರೂ ಫೀಸ್ ಕಟ್ಬೇಕಾ? ಈಗ ಎಡಿಟ್ ಮಾಡೋದಕ್ಕೆ ಫ್ರೀ ಎಡಿಟ್ ಮಾಡಬಹುದಾ ಅಥವಾ ಇದಕ್ಕೆ ಏನಾದ್ರೂ ಫೀಸ್ ಇದೆಯಾ ಅಂತ ಹೇಳ್ಕೊಂಡು ಎಸ್ 250 ಫೀಸ್ ಇದೆ. ಸೊ ಏನಾದ್ರೂ ಎಡಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು 250 ಅನ್ನ ಏನು ಭರ್ತಿ ಮಾಡ್ಬೇಕು. ಸೊ ಅದರ ನಂತರದಲ್ಲಿ ಎಡಿಟ್ ಅನ್ನ ಮಾಡೋದಿಕ್ಕೆ ಆಗತ್ತೆ. ಅಂದ್ರೆ ಎಡಿಟ್ ಮಾಡೋದಿಕ್ಕೆ 250 ರೂಪಾಯಿಗಳ ಫೀಸ್ ಅನ್ನ ಇಟ್ಟಿದ್ದಾರೆ. ಓಕೆನಾ? ಇದಿಷ್ಟು ಏನು ಅಂತ ಹೇಳಿದ್ರೆ ಈ ಒಂದು RRB ಅಲ್ಲಿ ಬಂದಿರುವಂತ ಒಂದು ಡೀಟೇಲ್. ಅಂದ್ರೆ ಈ ಡೀಟೇಲ್ ಅನ್ನ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಇದು ಹೊಸದಾಗಿ ಹೇಳಿರುವಂತದ್ದು ಅಲ್ಲ, ನೋಟಿಫಿಕೇಶನ್ ಅಲ್ಲಿ ಏನೆಲ್ಲ ಹೇಳಿದಾರಲ್ವಾ ಸೊ ಅದರ ಆಧಾರದ ಮೇಲೆ ಹೇಳಿದೀನಿ. ಇನ್ನು ಕರೆಕ್ಷನ್ ಬಂದ್ರೆ
ಇನ್ನು ಕರೆಕ್ಷನ್ ಅಂತ ಹೇಳ್ಕೊಂಡು ಬಂದ್ರೆ ನೆಕ್ಸ್ಟ್ ನೋಡೋಣ. ಅದು ಒಂದು ವಿಂಡೋ ಓಪನ್ ಆದಾಗ ಇಲ್ಲಿ ಏನು ಕೆಲವೊಂದು ಕರೆಕ್ಷನ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತದನ್ನು ಯಾವ ರೀತಿ ಮಾಡೋದಿಕ್ಕೆ ಸಾಧ್ಯ ಏನಾದ್ರೂ ಇದೆಯಾ ಅಂತ ಹೇಳ್ಕೊಂಡು ನೋಡೋಣ. ಯಾಕಂದ್ರೆ ಕೆಲವರು ಮದರ್ಸ್ ನೇಮ್, ಫಾದರ್ಸ್ ನೇಮ್, ಸಣ್ಣ ಸಣ್ಣ ಡೀಟೇಲ್ಗಳು ಏನು ಕ್ರಿಯೇಟ್ ಅನ್ ಅಕೌಂಟ್ ಅಲ್ಲಿ ಡೀಟೇಲ್ಗಳು ತಪ್ಪಾಗಿರತ್ತೆ, ಆಲ್ರೆಡಿ ನನಗೆ ತಿಳಿಸಿದ್ದಾರೆ. ನೋಡೋಣ, ಮೋಡಿಫಿಕೇಶನ್ ವಿಂಡೋ ಓಪನ್ ಆಗೋ ತನಕನು ನಾವು ವೇಟ್ ಮಾಡೋಣ. ಸೊ ಪ್ಯಾನಿಕ್ ಆಗೋದು ಬೇಡ. ಸೊ ಕಾಮ್ ಆಗಿ ನಾವು ಸ್ವಲ್ಪ ಪೇಷನ್ಸ್ ಇಂದ ಅಲ್ಲಿವರೆಗೂ ಏನು March 4th ವರೆಗೂ ನಾವು ವೇಟ್ ಮಾಡೋಣ. ಸೊ ಗೊತ್ತಾಗತ್ತೆ ಅವಾಗ ಏನೇನ್ ಡೀಟೇಲ್ ಅನ್ನ ನಾವು ಮಾಡಿಫೈ ಮಾಡ್ಕೋಬಹುದು, ಎಡಿಟ್ ಮಾಡ್ಕೋಬಹುದು ಅಂತ ಹೇಳ್ಕೊಂಡು. ಐ ಹೋಪ್ ಇದಿಷ್ಟು ಏನು ಅಂತ ಹೇಳಿದ್ರೆ ನಾನು ಏನು ಇಂಪಾರ್ಟೆಂಟ್ ಆಗಿರುವಂತ ಡೀಟೇಲ್ ಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿದೀನಿ. ಈ ಒಂದು ವಿಡಿಯೋ ಏನಾದ್ರು ಇಷ್ಟ ಆದ್ರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚೆಚ್ಚು ಏನು ಒಂದು ಸಪೋರ್ಟ್ ಆಗಿರಬಹುದು, ಪ್ರೀತಿ ಆಗಿರಬಹುದು ಕೊಟ್ಟಾಗ ನಾವು ಹೆಚ್ಚೆಚ್ಚು ವಿಡಿಯೋವನ್ನ ಮಾಡೋದಿಕ್ಕೆ ಸಾಧ್ಯ. ನಿಮ್ಮ ಒಂದು ಮೋಟಿವೇಶನ್ ಇಂದ ನಾವು ಇನ್ನೂ ಉತ್ತಮವಾದಂತಹ ವಿಡಿಯೋಸ್ ಗಳನ್ನ ಮಾಡೋದಿಕ್ಕೆ ಸಾಧ್ಯ ಅಂತ ಹೇಳ್ಕೊಂತ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಸ್ನೇಹಿತರೆ.